ಗಜದಲ್ಲಿ ಬಂದಾಗ ಎಲ್ಲಾರ್ಗು ದರ್ಶನತ್ಗೆ ಆತರ ಹೇಳೋರು. ಆಮೇಲೆ ತುಂಬಾ ಓಡಿದ್ದು ಅಂದ್ರೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಯಶ್ ಅವರಮ್ಮ ಅಂತ ಆಯ್ತು. ಜೋರಿ ಹಿಂದೆ ಹೊಂಟು ಬಿಟ್ಟ ಲೆಫ್ಟ್ ಟು ರೈಟ್ ಚಾರಿ. ಗಜ ಸಿನಿಮಾದಲ್ಲಿ ನನಗೆ ಅತ್ತಿಗೆ ಪಾತ್ರ, ದರ್ಶನ್ ಅವ್ರ ಅತ್ತಿಗೆ ಪಾತ್ರಕ್ಕೆ ಕರೆದ್ರು. ಆ ಟೈಮಲ್ಲಿ ನಾನು ಫ್ರೀನೂ ಇದ್ದೆ. ಸೊ ನಾನು ಆ ಪಾತ್ರ ಒಪ್ಕೊಂಡು ಮೈಸೂರಿಗೆ ಹೋಗಿ ಶೂಟ್ ಮಾಡಿದ್ವಿ 10 days. ಹಾಗೇನು ಅಲ್ಲಿ ಮಾಸ್ಟರ್ ಹಿರಣ್ಯ ಅವ್ರು ಬಂದರು, ತಾತ ಆಗಿ, ಆಮೇಲೆ ಶ್ರೀನಾಥ್ ಅಂಕಲ್ಲು, ಚಿತ್ರ ಶನೈ ಮ್ಯಾಮು. ನಮ್ಮ ಟೀಮ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ನಿಜವಾಗ್ಲೂ ನಾವೇ ಒಂದು ಕುಟುಂಬ ಥರ ಇದ್ಬಿಟ್ಟಿದ್ವಿ ಅಲ್ಲಿ. ದರ್ಶನ್ ಅವ್ರು ಬರೋರು, ದರ್ಶನ್ ಅವ್ರ ಕಡೆ ಆದ್ದರಿಂದ ನಾವು ಅಂದರೆ ಅವ್ರ ಅತ್ತಿಗೆ ಅವರಮ್ಮ ಆ ಥರ ಆದ್ರಿಂದ ಅವ್ರ ಫ್ಯಾಮಿಲಿದು ಏನಿತ್ತು ಅವಾಗ ಕರೆಯೋರು, ಶೂಟ್ ಮಾಡೋರು, ನಡೀರಿ ಅಂತ ಕಳಿಸ್ತಾ ಇದ್ರು. ಸೊ ತುಂಬಾ ಖುಷಿ, ಚೆನ್ನಾಗಿತ್ತು ಆ ಶೂಟ್, ತುಂಬಾ ಚೆನ್ನಾಗಿತ್ತು. ಏನ್ ಬೇಕೋ ಎಲ್ಲ ಸೆಲೆಕ್ಟ್ ಮಾಡ್ಕೊ. ಆ ನೆಕ್ಲೆಸ್ ತೋರಿಸಿ, ಇದಾ ಚೆನ್ನಾಗಿದೆ ಅಲ್ವಾ? ಅದಾದ್ಮೇಲೆ ಒಂದೊಂದೇ ಸಿನಿಮಾಗ್ಲೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಬಂದ್ಬಿಡುತ್ತೆ ಮೇಡಮ್, ನೀವು ಬ್ಯುಸಿ ಆಗ್ಬಿಡ್ತೀರಾ ಸಿನಿಮಾದಲ್ಲಿ, ಸಿನಿಮಾ ಕಾನ್ಸಂಟ್ರೇಟ್ ಮಾಡಿ ಅಂತೆಲ್ಲ ಹೇಳಿದರು. ಆ ಥರ ಏನೂ ಆಗಲಿಲ್ಲ. ಬಟ್ ಬಂತು, ಇಲ್ಲ ಅಂತಲ್ಲ. ಅಂಬಾರಿ ಗಜ ಆದ್ಮೇಲೆ ಗಜ ಸೂಪರ್ ಡೂಪರ್ ಹಿಟ್ ಆಯ್ತಲ್ಲ, 100 days ಎಲ್ಲ ಜೆನ್ಯೂನ್ ಆಗಿ ಓಡಿದ್ದಲ್ಲ. ಸೊ ನೀವು ಬ್ಯುಸಿ ಆಗಿಬಿಡ್ತೀರಾ ಅಂತೆಲ್ಲ ಆಯಿತು. ಆ ಥರ ಏನೂ ಆಗಲಿಲ್ಲ. ಬಟ್ ಸೀರಿಯಲ್ಸ್ ಮಾಡೋದು ಮಾಡ್ತಾನೇ ಇದ್ದೆ, ಸಿನಿಮಾ ಯಾವ್ದಾರೆ ಬಂದರೂ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆ ಥರ ನೆಕ್ಸ್ಟು ಅಂಬಾರಿ ಅಂತ ಮಾಡಿದೆ, ಯೋಗಿ. ಹೀರೋಯಿನ್ ಮದರ್, ಅದರಲ್ಲಿ ದಿನೇಶ್ ಮಂಗಳೂರು ನಾನು ಪೇರು ಮಾಡಿದ್ವಿ. ನಮ್ಮ ಅರ್ಜುನ್ ಫಸ್ಟ್ ಟೈಮ್ ಡೈರೆಕ್ಟರು ಮಾಡಿದ್ವಿ ಆ ಸಿನಿಮಾ ನೋಡಿ ಜೆನ್ಯೂನ್ ಸೂಪರ್ ಡೂಪರ್ ಹಿಟ್ಟು ಆ ವರ್ಷಕ್ಕೆ. ಯಾರು ಏನು ಪ್ರಮೋಷನ್ ಇವಾಗಿನ ಥರ ಸೋಷಿಯಲ್ ಮೀಡಿಯಾ ಎಂಥದ್ದು ಇಲ್ಲ, ಆದರೂ ಎಲ್ಲನೂ ಚೆನ್ನಾಗಾಗಿತ್ತಲ್ವ. ಅಂದರೆ ಜನ ಇಷ್ಟಪಡ್ತಿದ್ರು ಕನ್ನಡ ಸಿನಿಮಾನ, ನಟನೆ ಎಲ್ಲ ಅದ್ರ ಬಗ್ಗೆ ಎಲ್ಲ ಮಾತಾಡೋರು, ಹೇಳೋರು ಎಲ್ಲ ಇತ್ತು. ಹಾಗೆ ಓಡಿದಂಥ ಸಿನಿಮಾ ಅಂಬಾರಿ ಆಯಿತು. ಆಮೇಲೆ ಹಾಗೆ ಒಂದೊಂದೇ ಮುಂದಕ್ಕೆ ಹೋಗ್ತಾ ಇವತ್ತಿಗೆ 124ನೇ ಸಿನಿಮಾಕ್ಕೆ ಕ್ಯಾಮ್ರಾ ಫೇಸ್ ಮಾಡಿದ್ದೀನಿ. 124 ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ಒಂದು ಸಿನಿಮಾಗೆ ನನಗೆ ಪ್ರಶಸ್ತಿ ಬಂದಿದೆ, ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂದಿತ್ತು, ಪೋಷಕ ನಟಿ ಅಂತ. ನಮ್ಮ ಟಿ ವಿ ಮೀಡಿಯಾದವರು ಎಲ್ಲ ಚಾನಲ್ ಅವರು ಪ್ರಶಸ್ತಿ ಕೊಟ್ಟಿದ್ದಾರೆ. ಬೆಸ್ಟ್ ಅತ್ತೆ ಅಥವಾ ಬೆಸ್ಟ್ ಅಮ್ಮ, ಅದೇನು ಕ್ಯಾಟಗರಿನಲ್ಲಿ ಇರ್ತೀನೋ ಅದನ್ನು ಕೊಟ್ಟಿದ್ದಾರೆ. ಪಾಪ ರೆಕಗ್ನಿಷನ್ನು ನನಗೆ ಸಿನಿಮಾನೂ ಸಿಕ್ಕಿದೆ, ಇಲ್ಲ ಅಂತಲ್ಲ. ಅದೇ ರೀತಿ ಸೀರಿಯಲಲ್ಲಿ ಸಿಕ್ಕಂಥ ರೆಕಗ್ನಿಷನ್ನು ಅಗಾಧವಾದಂಥ ರೆಕಗ್ನಿಷನ್. ನಮ್ಮ ಪಾತ್ರದ ಹೆಸರಿಡಿದು ನಮ್ಮನ್ನು ಹಿಡಿದು ನಿಲ್ಲಿಸಿ ಮಾತಾಡಿಸ್ತಾರೆ ರೋಡಲ್ಲಿ. ಆ ಮಟ್ಟದ ಸೀರಿಯಲ್ ನೋಡೋ ಜನ ಇದ್ದರು ಬೆಂಗಳೂರಲ್ಲಿ ಮೊದಲು. ಹಾಗೆ ನೋಡಿ ಹೇಳಿ, ನೀವು ಚೆನ್ನಾಗಿ ಮಾಡಿದ್ರಿ, ಚೆನ್ನಾಗಿ ಮಾಡಲಿಲ್ಲ, ಅಥವಾ ನೀವು ಹಾಕ್ಕೊಂಡಿದ್ದು ಒಡವೆ ಬಟ್ಟೆ ತುಂಬ ಇಷ್ಟ ಆಯಿತು, ಇಲ್ಲ ಇಷ್ಟ ಆಗಲಿಲ್ಲ, ಇದು ಎಲ್ಲವನ್ನೂ ನಮಗೆ ವೀಕ್ಷಕರು ಕಮೆಂಟ್ ಮಾಡೋರು ಎದುರುಗಡೆ ಸಿಕ್ಕಿದಾಗ. ಅಂದರೆ ಆ ಘಟನೆ ಅಂದರೆ ಬದುಕು ಅಂತ ಒಂದು ಸೀರಿಯಲ್ ಮಾಡಿದೆ ನಾನು. ಅದರಲ್ಲಿ ಒಂದು ಸೀರಿಯಲ್ ಮಾಡೋ ಟೈಮಲ್ಲಿ ರವಿಕಿರಣ್ ಸರ್ದು ಅದರಲ್ಲಿ ನಾನು ಮತ್ತು ಸುಂದರ್ ಅವರು ಪೇರು. ಅದ್ರದ್ದು ಏನೋ ಮಗುದೇನೋ ಇರುತ್ತೆ, ಮಗುನ ಅಡಾಪ್ಟ್ ಮಾಡ್ಕೋತೀವೋ ಇಲ್ಲ ಮಗುನ ಯಾರಿಗಾರು ಕೊಡ್ತೀವೋ, ಅಲ್ಲ ಇನ್ನು ಅಡಾಪ್ಟ್ ಮಾಡ್ಕೋತೀವೋ, ಆ ಥರದ್ದೇನೋ ಇತ್ತು ಕತೆ. ಅದು ಎಷ್ಟು ಇಷ್ಟ ಆಗಿತ್ತು ಒಂದು ಲೇಡಿಗೆ ಅಂದರೆ, 4th ಬ್ಲಾಕಲ್ಲಿ ರೋಡ್ ಕ್ರಾಸ್ ಮಾಡ್ತಾ ಇದ್ದೀನಿ, ಹಿಡ್ಕೊಂಡು ನಿಲ್ಸ್ಕೊಂಡ್ಬಿಟ್ಟು ಆಪೋಸಿಟ್ ಸೈಡಿಂದ ರೋಡಲ್ಲೇ ನಿಂತ್ಕೊಂಡು ಅವ್ರಿಗೆ ಕಣ್ಣು ತುಂಬಿ ಬರ್ತಾ ಇದೆ, ಒಂಥರ ದುಃಖ ಖುಷಿ ಎಲ್ಲ. ನಿಮ್ಮನ್ನು ನೋಡ್ತಾ ಇದ್ದೀನಿ, ಖುಷಿ ಆಗ್ತದೆ, ನನಗೆ ನಿಮ್ಮ ಥರ ಆಗಬೇಕು, ಆ ಥರ ಪಾಪ ಅವರು ದುಃಖ ಅಂದರೆ ಆ ಖುಷಿನ ವ್ಯಕ್ತಪಡಿಸಿದ್ರು. ಇನ್ನೊಂದ್ಸಲಿ ಪುಣ್ಯಕೋಟಿನಲ್ಲಿ ನಾನು ಗಂಡನ ಕೆನ್ನೆಗೆ ಹೊಡೆದಿರ್ತೀನಿ. ಅದಕ್ಕೇನು ಅಗೇನ್ ಒಂದು ಯಾವ ಥರ ಟ್ರಾಫಿಕ್ ಇರೋ ಜಾಗದಲ್ಲೇ ಒಂದು ಹುಡುಗಿ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಬಂದು ನಿಂತು ಹೊಡಿತೀನಿ ಅಂತ ಕೈ ಎತ್ತಿರ್ತೀನಿ. ನೀವು ಹೊಡೆದು ಬಿಡಬೇಕಾಗಿತ್ತು ಮೇಡಮ್, ನೀವು ಹೊಡಿದೆ ಕೈ ಎತ್ತಿ ಅದಲ್ಲ ಸರಿಯಾಗಿ ಬಾರಿಸ್ಬೇಕಾಗಿತ್ತು ಅಂತ ಹೇಳಿತ್ತು ಪಾಪ. ಆ ಥರ. ಆಮೇಲೆ ಅದರಲ್ಲಿ ನನ್ನ ಪಾತ್ರದ ಹೆಸರು ಅರುಣ ಅಂತಲೇ ಇಟ್ಟಿದ್ರು. ಇಲ್ಲಿ ನಾವು ಸಿಗ್ನಲ್ಗೆ ನಿಂತ್ಕೊಂಡಾಗ ಹೂ ಮಾರಕ್ಕೆಲ್ಲ ಬರ್ತಾರಲ್ಲ, ಆವಾಗ ಒಂದು ಹುಡುಗಿ ಇದರಲ್ಲಿ ದೇವೇಗೌಡ ಪೆಟ್ರೋಲ್ ಬಂಕ್ ಸಿಗ್ನಲಲ್ಲಿ ಅರುಣ ಹೂವು ತಗೊಳ್ಳಿ, ನೀವು ಬಂದಿದ್ದೀರಾ ಹೂವು ತಗೊಳ್ಳಿ ಅಂತ ಪಾಪ ಹೆಸರು ಹೇಳಿ ಗುರುತಿಸಿ ಆ ಥರ ಮಾಡ್ತಾಯಿದ್ಲು. ಆ ಥರ ಘಟನೆಗಳು ಎವ್ರಿ ಡೇ ನಮ್ಮನ್ನು ಧಾರಾವಾಹಿಲಿ ನೋಡೋದ್ರಿಂದ ಇದೆಲ್ಲ ಕನೆಕ್ಟ್ ಆಗಿರ್ತೀವಿ. ಸಿನಿಮಾದಲ್ಲಿ ಸಿನಿಮಾ ಗೆದ್ದರೆ ನಾವು ಗೆದ್ದ ಹಾಗೆ. ಅದರಲ್ಲಿ ಬೆಸ್ಟು ಎಲ್ರಿಗೂ ತುಂಬ ಇಷ್ಟ ಆಗಿದ್ದು ಅಂದರೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಕಷ್ಟ ಸುಖಕ್ಕಾಗೋದು ಸಂಬಂಧಿಕರೇ ಕಣೋ. ಕಷ್ಟ ಸುಖ ಅಂದಾಗ ಬರೋರು ಫ್ರೆಂಡ್ಸು, ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಡ್ತಾರೆ. ಅದಕ್ಕಿಂತ ಮೊದಲು ಗಜ ಗೆದ್ದಿತ್ತು, ಇಲ್ಲ ಅಂತಲ್ಲ. ಗಜದಲ್ಲಿ ಬಂದಾಗ ಎಲ್ಲಾರ್ಗು ದರ್ಶನತ್ಗೆ ಆ ಥರ ಹೇಳೋರು. ಬರ್ತಾ ಬೇರೆದು ಬರ್ತಾ ಹೋಯ್ತಲ್ಲ, ಅದನ್ನು ಹೆಸರಿಸ್ತಾ ಇದ್ರು. ಆಮೇಲೆ ತುಂಬ ಓಡಿದ್ದು ಅಂದರೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಯಶ್ ಅವರಮ್ಮ ಅಂತ ಆಯಿತು. ಕಂಟಿನ್ಯೂ ಆಗಿ ನಾನು ಯಶ್ ಜೊತೆ 3 ಸಿನಿಮಾ ಮಾಡಿದೆ. ರಾಜಾ ಹುಲಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಮಾಸ್ಟರ್ ಪೀಸ್ 3 ಮಾಡಿದೆ.
ಆಮೇಲೆ ರಾಜ್ಕುಮಾರ. ಅದರಲ್ಲಿ ಆಶ್ರಮದಲ್ಲಿ ಮತ್ತೆ ಅಶೋಕ್ ಸರ್ ಜೊತೆ ಇರೋವಂಥ ಪಾತ್ರ, ಅದು ಕ್ಲಿಕ್ ಆಯಿತು ಪಾತ್ರ ತುಂಬಾ. ಒಂದು ಮಾತು ಆಡಿಲ್ಲ ನಾನು, ಅಂದರೆ ಆಡಿದ್ದು ಇಲ್ಲ ಬಿಡಿ, ಆ ಥರ ಅಲ್ಲ. ಪಾತ್ರಕ್ಕೇನು ಮುಖ್ಯವಾದ ಮಾತು ಗೀತು ಆ ಥರ ಏನಿಲ್ಲ, ಬಟ್ ಭಾವನೆಗಳಲ್ಲೇ ಅದನ್ನು ತೇಲಿಸ್ಕೊಂಡು ಹೋಗಿದ್ದಾರೆ. ಚೆನ್ನಾಗಿ ಹೆಸರು ಕೊಟ್ಟಂಥ ಪಾತ್ರ ಅದು ರಾಜ್ಕುಮಾರದಲ್ಲಿ. ರಾಜ್ಕುಮಾರ ಆಯಿತು. ಆಮೇಲೆ ಅಯೋಗ್ಯ ಮಾಡಿದೆ ಸತೀಶನ್ ಜೊತೆ, ಕ್ರಿಸ್ಟಲ್ ಪಾರ್ಕ್ ಅವ್ರದ್ದು. ಅದು ತುಂಬ ಒಳ್ಳೆಯ ಹೆಸರು ತಂದು ಕೊಡ್ತು. ಜೈ ಬೇರಿ ನಮ್ಮ ಮೊನ್ನೆ ಯಾರೋ ರೇಗಿಸ್ತಾ ಇದ್ರು, ಏನು ಮೇಡಮ್ ನಿಮ್ಮ ಸಿನಿಮಾ ಥಿಯೇಟ್ರಲ್ಲ ಟಿ ವಿಲೂ 100 days ಓಡಿಸ್ತೀರಾ ನೀವು, ಏನು ಹಂಗಂದ್ರೆ ಇಲ್ಲ ಎಷ್ಟು ಸಲ ಹಾಕ್ತೀರಾ ಅಯೋಗ್ಯ, 100 days 100 times ಹಾಕಿದೆ. ಆ ಥರ ಏನೋ ತಮಾಷೆ ಮಾಡಿದ್ರು. ಈಗ ಒಂದು ಸರಳ ಪ್ರೇಮ ಕಥೆ ರಿಲೀಸ್ ಆಗಿದೆ, ನಮ್ಮ ಸಿಂಪಲ್ ಸುನಿ ಅವ್ರದ್ದು. ಅದು 25 ದಿನ ಆಯಿತು ಅಂತ ನಾವು ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮ 4 ಭಾಷೆಗೆ ಹೋಗ್ತಾ ಇದೆ. ನಮ್ಮ ಪ್ರೊಡ್ಯೂಸರ್ ರಮೇಶ್ ಅವರು ಈ 25 daysನ ಒಂದು ಥ್ಯಾಂಕ್ಫುಲ್ ಆಗಿರಬೇಕು ಅಂತ ಟೆಕ್ನಿಷಿಯನ್ಸ್ಗೆ ಮೀಡಿಯಾದವ್ರನ್ನೆಲ್ಲ ಕರೆದು ಒಂದು ಗೆಟ್ ಟುಗೆದರ್ ಥರ ಮಾಡಿದ್ರು ಚಿಕ್ಕದಾಗಿ. ಚೆನ್ನಾಗಿತ್ತು ಆ ಫಂಕ್ಷನ್ನು, ಚೆನ್ನಾಗಿತ್ತು. ಆಪ್ರೇಷನ್ ಅಲ್ಮೇಲಮ್ಮ OTTಲಿ ನೋಡೋದಾಗಲಿ ಅಥವಾ ಹಾಗೆ ನೋಡಿದ್ದವರಾಗಲಿ ತುಂಬ ತುಂಬ ಇಷ್ಟಪಟ್ಟಂಥ ಚಿತ್ರ ಅದು, ಆಪರೇಷನ್ ಅಲ್ಮೇಲಮ್ಮ. ಸೊ ನೀವು ಹೀರೋಯಿನ್ ತಾಯಿ? ಹೀರೋಯಿನ್ ತಾಯಿ. ಯಾಕೆ ನಿನ್ನ ಗುರಾಯಿಸ್ತಾನ? ಛೀ ಇಲ್ಲ. ಓ ಗುರಾಯಿಸಲ್ವಾ? ಅಲ್ಮೇಲಮ್ಮ ನಾನೇ, ಕಡೆಯಲ್ಲಿ ಗೊತ್ತಾಗತ್ತೆ ಅಲ್ಮೇಲಮ್ಮ ಅಂತ. ಸೊ ಆಪರೇಷನ್ ಅಲ್ಮೇಲಮ್ಮ ಅಂತ ಸಿನಿಮಾ ಹೆಸರು ಮಾಡಿದ್ರು. ಚೆನ್ನಾಗಿತ್ತದು, ಆ ಅನುಭವನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದು ಮತ್ತು ಇವಾಗ ವಿನಯ್ ಜೊತೆ ಆ್ಯಕ್ಟ್ ಮಾಡಿರೋ ಇನ್ನೂ 2 ಸಿನಿಮಾ ರಿಲೀಸಿಗೆ ರೆಡಿ ಇದೆ, ಆಗತ್ತೆ ಇವಾಗ ಇನ್ನೇನು ಈ ವರ್ಷ. ಅದು ಬೇರೆ ಥರ ಇದೆ, 2 ತಾಯಿ ಪಾತ್ರನೂ ಬೇರೆ ಥರ ಇದೆ. ಜನಕ್ಕೆ ಹೋಪ್ಫುಲಿ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಿನಿಮಾ ಜರ್ನಿ ನಾನು ಅಂದ್ಕೊಂಡ ಯಾವುದೇ ರೀತಿ ಥರ ಇಲ್ಲದೆ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ನನ್ನ ಕೆರಿಯರ್ನ ಬೆಳೆಸ್ಕೊಂಡು ಹೋಯಿತು. ಖುಷಿ ಆಗುತ್ತೆ ನೆನೆಸ್ಕೊಂಡ್ರೆ. ಮತ್ತು ಕನ್ನಡದ ಅನೇಕ ಸೂಪರ್ ಸ್ಟಾರ್ಸ್ಗಳ ಜೊತೆ ಕೆಲಸ ಆಲ್ಮೋಸ್ಟ್ ಸರ್ ನಮ್ಮ ಕನ್ನಡದ ಹೀರೋಗಳ ಎಲ್ಲರ ಜೊತೆನೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಈಗ ಹೀರೋ ಆಗಿ ಬರ್ತಾ ಇರೋವಂಥವ್ರಿಗೂ ಅಷ್ಟೇ, ಆಲ್ರೆಡಿ ಹೀರೋ ಆಗಿರೋರ್ಗೂ ಅಷ್ಟೇ. ಪ್ರಜ್ವಲ್ ದೇವರಾಜ್ ಜೊತೆ 3 ಸಿನಿಮಾ ಆಗಿದೆ, ನಮ್ಮ ಲೂಸ್ ಮಾದ ಯೋಗಿ ಜೊತೆ 3 ಸಿನಿಮಾ ಆಗಿದೆ, ಪುನೀತ್ ಸರ್ ಜೊತೆ 2 ಸಿನಿಮಾ ಆಗಿದೆ. ಯುವರತ್ನಲ್ಲಿ ನಾವೆಲ್ಲರೂ ಪುನೀತ್ ಜೊತೆ ಮತ್ತೆ ಸ್ಕ್ರೀನ್ ಶೇರ್ ಮಾಡ್ಬೋದಲ್ಲ ಅನ್ನೋ ಒಂದು ಆಸೆಗೆ ಒಪ್ಕೊಂಡು ಎಲ್ಲರೂ ಯುವರತ್ನಲ್ಲಿ ಪೇರೆಂಟ್ಸ್ ಕ್ಯಾರೆಕ್ಟರ್ ಮಾಡಿದ್ವಿ. ಅದು ಚೆನ್ನಾಗಿತ್ತದು. ಎಲ್ಲರೂ ತುಂಬ ಸಿಂಪಲ್ ಆದಂಥ ನಟರು. ಸಿಂಪಲ್ ಅಂದರೆ ವ್ಯಕ್ತಿಗಳಾಗಿ ಸಿಂಪಲ್ ಆದಂಥ ನಟರು. ನನಗಂತೂ ಇದುವರೆಗೂ ಎಲ್ಲೂ ಡಿಮ್ಯಾಂಡಿಂಗ್ ಆಗಿರೋವಂಥವ್ರು ಕಂಡಿಲ್ಲ ನಮ್ಮ ಕನ್ನಡದ ಹೀರೋಗಳು. ಅವರು ಆಯಿತು, ಅವ್ರ ಕೆಲಸ ಆಯಿತು, ಹೇಳಿದ ಟೈಮಿಗೆ ಕರೆಕ್ಟಾಗಿ ಬರ್ತಾರೆ. ಶಾರ್ಟ್ ರೆಡಿ ಅಂತ ಕರಿಯಕ್ಕೆ ಬರ್ತಾರಲ್ವ, ರೆಡಿ ಇರ್ತಾರೆ. ಸೊ ಹೋಗ್ತಾರೆ. ಅಲ್ಲೇನೋ ಒಂದು ಸಣ್ಣ ಪುಟ್ಟದ ಬದಲಾವಣೆ ಮಾಡಬೇಕಾಗಿದ್ರೆ ಇವರು ಅಲ್ಲೇ ಇರ್ತಾರೆ. ತಕ್ಷಣ ಓಡೋಗೇನು ಕ್ಯಾರವನಲ್ಲಿ ಕೂತ್ಕೊಂಡ್ಬಿಡೋದು ಆ ಥರ ಏನೂ ಮಾಡಲ್ಲ. ಸಜೆಷನ್ಸು, ಮಾತು, ಆ್ಯಂಡ್ ಅವ್ರನ್ನ ಮೀಟ್ ಮಾಡೋಕ್ಕೆ ಬರೋ ಜನರನ್ನು ಮಾತಾಡಿಸೋದು. ಫೋಟೋಗಳು ಕೊಡಬೇಕು ಅಂದರೆ ತಕ್ಷಣ ಆದರೆ ಫೋಟೋ ಕೊಡ್ತಾರೆ. ಈಗ ಸಪೋಸ್ ಆಗಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಅವ್ರಿಗೊಂದು ಟೈಮ್ ಹೇಳ್ತಾರೆ, ಸ್ವಲ್ಪ ಹೊತ್ತು ಇಲ್ಲೇ ಇರಿ, ಶಾರ್ಟ್ ಮುಗಿಸ್ ಬಂದು ಕೊಡ್ತೀನಿ, ಆ ಥರ ಎಲ್ಲ. ಅದನ್ನು ಮಾತಿನಂತೆ ನಡ್ಕೊಂಡಿದ್ದಾರೆ. ತುಂಬ ಕನ್ನಡಕ್ಕೆ ಗೌರವ ತರುವಂತಹ ನಟರು ಇವರೆಲ್ಲ, ನೀವು ಹೆಸರು ಹೇಳಿದಂಥ ನಟರು. ಅಪ್ಪು ಸರ್ನಂತೂ ಯಾರು ಜೀವ ಇರೋವರೆಗೂ ಮರೆಯೋಕ್ಕಾಗದೇ ಇರೋವಂಥ ನಟ. ನಮಗೆ ಉಳಿಸ್ಕೊಳಕ್ಕಾಗದೆ ಗೊತ್ತಿಲ್ಲ ನಮಗೆ ಯಾಕೆ ಈ ಥರ ಆಗೋಯ್ತು ಅಂತ. ಆಗಲೇಬಾರ್ದಾಗಿದ್ದಂಥ ಒಂದು ಘಟನೆ ಆಗೋಗಿದೆ. ಅವ್ರ ಹೆಸರಿಗೆ ಎಲ್ಲೂ ಚ್ಯುತಿ ಬರದೇ ಇರೋ ಹಾಗೆ, ಅವ್ರು ಮಾಡಿದ ಕೆಲಸಗಳ ಹಾಗೆ ಮುಂದುವರ್ಕೊಂಡು ಹೋಗಲಿ, ಮತ್ತು ಅವರನ್ನು ಮೇರು ಸ್ಥಾನದಲ್ಲೇ ನೋಡೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ಇಷ್ಟಪಡೋಣ. ನನ್ನ ಕೈಯೊಳಗೆ ಹಿಡಿ ಮಣ್ಣು ನಿನ್ನ ಬಾಯೊಳಗೆ. 124 ಸಿನಿಮಾ ಅದರಲ್ಲಿ ರಿಲೀಸ್ ಆಗಬೇಕು. ಕ್ಯಾಮ್ರಾ ನಾನು ಫೇಸ್ ಮಾಡಿದ್ದೀನಿ 124. ಇನ್ನೊಂದು ಹತ್ತತ್ರ 100 ಸಿನಿಮಾ ತನಕ ರಿಲೀಸ್ ಆಗಿದೆ. ನಾಟ್ ಎಕ್ಸಾಕ್ಟ್ಲಿ 100 ಸಿನಿಮಾ ಆಗಿಲ್ಲ. ನಾನು ಆ್ಯಕ್ಟ್ ಮಾಡಿದಂಥ 100ನೇ ಸಿನಿಮಾ ಮೇಡ್ ಇನ್ ಚೈನಾ ಅಂತ ಕ್ರಿಸ್ಟಲ್ ಪಾರ್ಕ್ ಅವ್ರದ್ದು. ನಮ್ಮ ಪ್ರೀತಮ್ ತಗ್ಗಿನ ಮನೆ ಡೈರೆಕ್ಟ್ರು, ಕ್ಯಾಮ್ರಾಮನ್ ಅವರೇ. ಒಂಥರ ವಿಶೇಷವಾಗಿ ಮಾಡಿದ್ರು ಆ ಸಿನಿಮಾನ. ಕ್ಯಾಮ್ರಾನೇ ನಿಮ್ಗೊಂದು ಕ್ಯಾರೆಕ್ಟರ್ ಆಗಿ ನಿಮ್ಮ ಹತ್ರ ಬರುತ್ತೆ. ನೀವು ವೆಬ್ ಕ್ಯಾಮ್ರಾದಲ್ಲಿ ನೋಡ್ಕೊಂಡು ಹೇಗೆ ಮಾತಾಡ್ತಿದ್ವೋ ಮೊದಲೆಲ್ಲ, ಆ ಥರ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಬೇಕು. ಅದು ನಾವು ವೀಡಿಯೋ ಕಾಲ್ ಮಾಡಿ ನಮ್ಮ ಅಳಿಯನ ಜೊತೆ ಮಾತಾಡಿರ್ತೀವಿ. ಆ ಥರ ನಾನು ರವಿ ಭಟ್ ಸರ್ ಪೇರ್. ಅದಕ್ಕೆ ಚೆನ್ನಾಗಿತ್ತು, ಫನ್ನಿ ಆಗಿತ್ತು ಒಂಥರ. ನಾವು ಹೆಚ್ಚು ಮುಂದಕ್ಕೆ ಹೋಗ್ಬಿಡೋದು, ಇಲ್ಲೆಲ್ಲ ಹಿಂದಕ್ಕೆ ಹೋಗಿ ಕ್ಯಾಮ್ರಾ ಹಿಂದಕ್ಕೆ ಹೋಗೋದು, ಆ ಥರದ್ದು ಎಲ್ಲನೂ ಆಯಿತು. ತುಂಬ ಫ್ರೀ ಮೂಮೆಂಟ್ಸು, ಜನ ಓಡಾಡ್ಕೊಂಡು ಮಾತಾಡಿರೋ ಥರನೇ ಮಾಡಿದ್ದೀವಿ. ಸೊ ಚೆನ್ನಾಗಿತ್ತು ಅದು. 100ನೇ ಸಿನಿಮಾ ಅದಾಯಿತು. ಬೇರೆ ಭಾಷೆ ಅಂದರೆ ನಾನು ಒಂದು ತಮಿಳ್ ಸಿನಿಮಾ ಮಾಡಿದ್ದೀನಿ, ಖುಷ್ಬು ಮೇಡಮ್ ಪ್ರೊಡಕ್ಷನ್ ಅವ್ರದ್ದು, ಸುಂದರ್ ಸಿ ಡೈರೆಕ್ಷನ್.
ಕಾಫಿ ವಿತ್ ಕಾದಲ್ ಅಂತ. ಅದು ಜೊತೆ ಕಾಫಿ ಪ್ರೇಮ, ಅವ್ರು ಆ ಥರ ಹೆಸರಿಟ್ರು, ಕಾಫಿ ವಿತ್ ಕಾದಲ್ ಅಂತ. ಪ್ರತಾಪ್ ಪೋತನ್ ಸರ್ ನನ್ನ ಪೇರ್ ಅದರಲ್ಲಿ. ಪಾಪ ಅನ್ಫಾರ್ಚುನೇಟ್ಲಿ ಅವರು ಮೂವಿ ರಿಲೀಸ್ ಆಗೋ ಮುಂಚೆನೇ ಹೋಗ್ಬಿಟ್ರು. ಬಟ್ ಜೀವ, ಶ್ರೀಕಾಂತ್, ಜೈ 3 ಜನ ಪ್ಲಸ್ ಡಿ ಅಂತ ದಿವ್ಯದರ್ಶಿನಿ ಅಂತ, ಅವಳು ತುಂಬ ವೆರಿ ಫೇಮಸ್ ಆ್ಯಂಕರ್ ಆ್ಯಂಡ್ ಆ್ಯಕ್ಟರು ತಮಿಳಲ್ಲಿ. ಅವಳಿಗೆ ತಾಯಿಯಾಗಿ ಆ್ಯಕ್ಟ್ ಮಾಡಿದ್ದೀನಿ. ಒಂದು ಫ್ಯಾಮಿಲಿನಲ್ಲಿ ನಡೆಯುವಂತಹ ಆಗು ಹೋಗುಗಳ ಕಥೆನ ಅವರು ತುಂಬ ಸಣ್ಣ ಸಣ್ಣ ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ. ಅದು ಚೆನ್ನಾಗಿತ್ತು. ಸಿನಿಮಾದ ಅನುಭವ ಅದ್ಭುತವಾಗಿ ರಿಲೀಸ್ ಆಯಿತು. ಆದರೆ ಒಂದು ದೊಡ್ಡ ಮಟ್ಟದ ಹೆಸರೇನು ಮಾಡಲಿಲ್ಲ ಅದು. ಸುಂದರ್ ಸಿ ಅವರು ವೆರಿ ಫೇಮಸ್ ಫಾರ್ ಥ್ರಿಲ್ಲರ್ ಆ್ಯಂಡ್ ಈ ಸಸ್ಪೆನ್ಸ್ ಮೂವಿಗೆ. ಈ ಕಾಮಿಡಿ ಮಾಡಿದ್ದು ಯಾಕೋ ಮೇ ಬಿ ತಮಿಳು ಜನಕ್ಕೆ ಇಷ್ಟ ಆಯಿತೋ ಇಲ್ವೋ ಗೊತ್ತಿಲ್ಲ. OTTನಲ್ಲಿದೆ, ZEE5ಅಲ್ಲಿನೋ ಇದೆ ಅದು, ಕಾಫಿ ವಿತ್ ಕಾದಲ್ ಅಂತ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ, ಟೈಮ್ ಪಾಸ್ ಚೆನ್ನಾಗಿ ನೋಡ್ಕೋತಾ ಹೋಗ್ಬೋದು. ಬಹುಶಃ ನಿಮ್ಗೆ ಬೇರೆ ಭಾಷೆ ಇನ್ನು ಹೆಚ್ಚು ಅವಕಾಶ ಬಂದರೂ ಆರಾಮ್ ಮಾಡ್ತೀನಿ. ಯಾಕಂದ್ರೆ ನನಗೆ ತಮಿಳು ಬರುತ್ತೆ, ತೆಲುಗು ಬರುತ್ತೆ, ಹಿಂದಿ ಚೆನ್ನಾಗಿ ಬರುತ್ತೆ. ತೆಲುಗು ತಮಿಳಿಗೆ ಎರಡಕ್ಕೂ ಕಾರಣ ನಮ್ಮ ಬಾಲರಾಜ್, ನನ್ನ ಹಸ್ಬೆಂಡ್ ಬಾಲರಾಜ್. ಅವ್ರಿಗೆ ತಮಿಳು ತೆಲುಗು ಎರಡೂ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಮನೆಯಲ್ಲಿ ಸ್ವಲ್ಪ ತೆಲುಗು ಮಾತಾಡ್ತಾರೆ. ಅವ್ರ ದೊಡ್ಡಪ್ಪ, ಅವ್ರ ಮಕ್ಳುಗಳು ಎಲ್ಲರೂ ತೆಲುಗು ಚೆನ್ನಾಗಿ ಮಾತಾಡ್ತಾರೆ, ಆಂಧ್ರಲ್ಲಿದ್ದವರು. ಸೊ ಹೀಗಾಗಿ ನಮ್ಮ ಮಾವನು ತುಂಬ ಚೆನ್ನಾಗಿ ತೆಲುಗು ಮಾತಾಡ್ತಾರೆ. ತೆಲುಗು ಮೂವೀಸ್ ನೋಡೋದು ಜಾಸ್ತಿ. ಎಲ್ಲರೂ ತೆಲುಗು ಮೂವಿ ನೋಡುವಾಗ ನನಗೆ ಭಾಷೆ ಬರಲಿ ಬಿಡಲಿ ನಾನು ನೋಡ್ತಾ ಇದ್ದೆ. ಅವಾಗೆಲ್ಲ ವೀಡಿಯೋ ಕ್ಯಾಸೆಟ್ ಹಾಕ್ಕೊಂಡು ನೋಡ್ತಾ ಇದ್ವಲ್ಲ ಅದು. ಸೊ ಹಾಗೆ ಆಮೇಲೆ ಒಳ್ಳೆ ಸಿನಿಮಾ, ಈ ಸಿನಿಮಾ ಆ ಸಿನಿಮಾ ಅಂತೆಲ್ಲ ಹೇಳಿ ಮಾಡಿ ನೋಡಿ ನನಗೆ ತಮಿಳು ತೆಲುಗು ಎರಡೂ ಬಂತು. ಜೊತೆ ಬಹುಶಃ KGF ಇನ್ಫ್ಲುಯೆನ್ಸ್ ಇದ್ರೂ ಇರಬೇಕು. KGF ಅಲ್ಲಿ ತುಂಬ ತಮಿಳು ಮಾತಾಡ್ತಾರೆ. KGF ಅಲ್ಲಿ ತುಂಬ ಅದರಿಂದ ಅವ್ರಿಗೆ ತಮಿಳು ಬಂದಿದೆ, ಮನೆಯಲ್ಲಿ ಮಾತಾಡೋದ್ರಿಂದ ತೆಲುಗು ಬಂದಿದೆ. ಸೊ ಹೀಗಾಗಿ ನನಗೂ ತಮಿಳು ತೆಲುಗು ಎರಡೂ ಬಂತು. ಓದಿ ಅಂದರೆ ಲೈಕ್ ಅರ್ಥ ಆಗುತ್ತೆ, ತುಂಬ ಫಾಸ್ಟಾಗೆಲ್ಲ ಮಾತಾಡೋಕ್ಕಾಗಲ್ಲ, ಮ್ಯಾನೇಜ್ ಮಾಡ್ಬೋದು. ಡೈಲಾಗ್ ಕೊಟ್ಟರೆ ಆರಾಮ್ ಹೇಳ್ತೀನಿ. ನಾನೇ ಮಾತಾಡಿದ್ದೀನಿ ತಮಿಳಲ್ಲಿ ಡೈಲಾಗ್ಸ್ ಎಲ್ಲ, ಆದರೆ ನಂಗೆ ಆಫ್ಕೋರ್ಸ್ ಡಬ್ ಮಾಡಿದ್ದಾರೆ. ನಾವು ಮಾತಾಡೋಕ್ಕೆ ಹೋದಾಗ ಪಟ್ಟಂತ ಕನ್ನಡನೇ ಬಂದ್ಬಿಡ್ತಾ ಇತ್ತು. ಆವಾಗ ಸರ್ ಹೇಳಿದ್ರು, 1-2 ದಿನ ನೀವು ಕನ್ನಡದಲ್ಲೇ ಮಾತಾಡಿ, ಆಲ್ಮೋಸ್ಟ್ ಸೇಮ್ ಆಗುತ್ತೆ ಲಿಪ್ಸಿಂಕ್ ಎಲ್ಲ, ಪರವಾಗಿಲ್ಲ ಮಾತಾಡಿ ಅಂತ. ಸೊ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ತಮಿಳ್ ಸಿನಿಮಾ ಮಾಡಿದ್ದು, ಖುಷಿ ಆಯಿತು. ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಿದ್ದೆ? ಏನು ಕಷ್ಟ ಇಲ್ಲ ಸರ್, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಷ್ಟೇ. ಮೊದಲು ಯಾರು ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿರ್ತಾರೋ ಆ ಸಿನಿಮಾಗೆ ಪ್ರಯಾರಿಟಿ ಕೊಡ್ತೀನಿ. ಸಪೋಸ್ ಲಾಸ್ಟ್ ಮಿನಿಟಲ್ಲಿ ಬಂದು ನಾವು ಬೇಕೇ ಬೇಕು ಬಿಡೋಕ್ಕಾಗದೇ ಇರೋವಂಥರ ಆದರೆ ಇವರಲ್ಲಿ ಟೈಮ್ ಅಡ್ಜಸ್ಟ್ ಮಾಡೋಕ್ಕೆ ಸಾಧ್ಯನಾ ಅಂತ ಟ್ರೈ ಮಾಡ್ತೀನಿ. ನನಗೆ ಅದು ತುಂಬ ಸ್ಟ್ರೆಸ್ ಅನ್ನಿಸ್ಬಿಟ್ರೆ ನಾನು ಬಿಟ್ಬಿಡ್ತೀನಿ, ಯಾರೇ ಆಗಿದ್ರೂ ಬಿಡ್ತೀನಿ. ಎಕ್ಸಾಂಪಲ್ ಹೇಗೆ ಅಂದರೆ, ನಮ್ಮ ಸಿಂಪಲ್ ಸುನೀತ್ ಚಮಕ್ ಅಂತ ಒಂದು ಸಿನಿಮಾ ಮಾಡಿದ್ರು, ಸೂಪರ್ ಅಲ್ವಾ? ಚಮಕ್ಕಾಗಿ ನಾನು ಅಮ್ಮ ಆಗಿ ಸೆಲೆಕ್ಟ್ ಆಗಿದ್ದೆ. ಅದೇ ಟೈಮಲ್ಲಿ ವಾಸು ನಾನು ಪಕ್ಕಾ ಕಮರ್ಷಿಯಲ್ ಸಿನಿಮಾಗೂ ಸೆಲೆಕ್ಟ್ ಆಗಿದೆ, ಅನೀಶ್ ಅವ್ರ ಸಿನಿಮಾಗೆ. ವಾಸು ನನ್ನ ಪಕ್ಕ ಕಮರ್ಷಿಯಲ್ ಅವರು ಏನು ಮಾಡಿದ್ರು, ಮನೆಗೆ ಬಂದು ಕತೆ ಎಲ್ಲ ಹೇಳಿ ಅಡ್ವಾನ್ಸ್ ಎಲ್ಲ ಕೊಟ್ಟು ಡೇಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡು ಹೋದರು. ಪಕ್ಕ ಫಿಕ್ಸ್ ಆಗಿತ್ತು. ಸುನಿ ಅವ್ರದ್ದು ಎಲ್ಲ ಆಗಿತ್ತು. ನಾ ಸುನಿ ಸಿನಿಮಾಗೆ ಏನು ಜಾಸ್ತಿ ಏನು ಕೇಳೋಕ್ಕೆ ಹೋಗಿರಲ್ಲ, ಎಲ್ಲ ಅಚ್ಚುಕಟ್ಟು ಆಗಿರುತ್ತೆ ಅಂತ ಗೊತ್ತು. ಇವ್ರದ್ದು ಹೊಸ ಟೀಮಲ್ಲ ಅಂತೆಲ್ಲ ಕೇಳಿದ್ದೆ. ಸೊ ಸುನಿನೂ ಒಂದಷ್ಟು ಡೇಟ್ಸ್ ಎಲ್ಲ ಕೊಟ್ಟಿದ್ರು, ಇಂಥರಲ್ಲಿ ಆಗಬಹುದು ಅನ್ನೋ ಥರ ಕೊಟ್ಟಿದ್ರು. ವಾಸುಗೆ ಒಪ್ಕೊಂಡೆಲ್ಲ ಆದಮೇಲೆ ಅದೇ ಸೇಮ್ ಡೇಟ್ಸೇ ಸುನಿಗೆ ಬೇಕಾಯ್ತು, ಚಮಕ್ಕಿಗೆ. ಆಮೇಲೆ ಏನು ಮಾಡಿದ್ರು, ಮಧ್ಯ ಬ್ರೇಕು ಗೀಕು ಏನಿದ್ರು ನಾನೆಲ್ಲ ಯೂಸ್ ಮಾಡ್ಕೋತೀನಮ್ಮ, ಅವ್ರದ್ದು ಈ ಥರ ಕೆಲವೊಂದು ಡೇಟ್ಸ್ಗಳು ಬಿಟ್ಕೊಡೋಕ್ಕಾಗತ್ತಾ ಕೇಳಿ ಅಂದರು. ನನಗೆ ಅದು ಸ್ಟ್ರೆಸ್ ಆಗುತ್ತೆ ಅನ್ನಿಸ್ಬಿಡ್ತು. ವಾಸು ನಾನು ಪಕ್ಕ ಕಮರ್ಷಿಯಲಲ್ಲೂ 12 ದಿನನೋ ಇಲ್ಲ 8 ದಿನನೋ ಏನೋ ಪಾತ್ರ, ಇದರಲ್ಲೂ ನಿಮ್ಗೆ 6 ದಿನದ್ದೋ ಏನೋ ಪಾತ್ರ. ಸೊ ಆಲ್ಮೋಸ್ಟ್ ಸೇಮ್ ಆಗುವಾಗ ಅದು ಮುಗಿದ್ರೆ ಸಾಕು ಇಲ್ಲಿ ಓಡೋಗೋಣ, ಇದು ಮುಗಿದ್ರೆ ಸಾಕು ಅಲ್ಲಿ ಓಡೋಗೋಣ ಅನ್ನೋ ಥರ ಆಗಿಬಿಡುತ್ತೆ. ನಾವು ಎಲ್ಲೂ 100% ಕೊಡೋಕ್ಕಾಗಿರಲ್ಲ ಪೂರ್ತಿಯಾಗಿ. ಒಂಥರ ಚೆನ್ನಾಗಿ ಅನ್ಸಲ್ಲ, ಅದು ಮುಖದಲ್ಲಿ ಗೊತ್ತಾಗುತ್ತೆ, ಗೊತ್ತಾಗ್ಬಿಡುತ್ತೆ. ಇಬ್ಬರು ಬೇಕಾದವರೇ, ಬಿಡೋಕ್ಕಾಗಲ್ಲ. ಸೊ ನನಗೆ ಯಾಕೋ ಸಮಾಧಾನ ಆಗಲಿಲ್ಲ. ನಾನು ಸುನಿಗೆ ಫೋನ್ ಮಾಡಿಬಿಟ್ಟು, ಸುನಿ ನೆಕ್ಸ್ಟ್ ಸಿನಿಮಾ ಮಾಡೋಣ ಪ್ಲೀಸ್, ಬೇಜಾರು ಮಾಡ್ಕೊಬೇಡ, ಸಾರಿ ನಂಗೆ ಆಗ್ತಾಯಿಲ್ಲ, ಈ ಥರ ಸ್ಟ್ರೆಸ್ ಆಗ್ತಾಯಿದೆ ತುಂಬ. ಗೊತ್ತಲ್ಲ ಸುನಿ ತುಂಬ ಸಿಂಪಲ್ ಅವರು. ಆಯ್ತು ಬಿಡಿಮ್ಮ, ಆಯ್ತು ಬಿಡಿ, ಓಕೆಮ್ಮ, ಓಕೆ ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೋತೀನಿ. ಆಮೇಲೆ ಪಾಪ ಅವರು ನೆಕ್ಸ್ಟ್ ಬೇರೆ ಅಮ್ಮಂಗೆ ಸುಮಿತ್ರಮ್ಮನ್ನ ಹುಡುಕಿ, ಅಂದರೆ ಲೈಕ್ ಇಮಿಡಿಯೇಟ್ ಸಿಗಬೇಕಲ್ಲ ಡೇಟ್ ಫ್ರೀ ಇರೋ ಅಂಥ ಆರ್ಟಿಸ್ಟ್ಗಳು, ಸುಮಿತ್ರಮ್ಮ ಆಮೇಲೆ ತಾಯಿ ಪಾತ್ರ ಮಾಡಿದ್ರು. ನಾನು ವಾಸು ಪಕ್ಕ ಕಮರ್ಷಿಯಲ್ ಮಾಡಿದೆ. ಆ ಥರ ಆಗತ್ತೆ, ಇಲ್ಲ ಅಂತಲ್ಲ. ಸೊ ನಾ ತಮಿಳ್ ಸಿನಿಮಾ ಮಾಡುವಾಗ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಇಲ್ಲಿ, ಮನಸ್ಸೆಲ್ಲ ನೀನೆ ಅಂತ. ಅವ್ರಿಗೆ ಮೊದಲೇ ಹೇಳ್ಬಿಟ್ಟಿದ್ದೆ ನಾನು ಇಂಥದ್ದು ಈ ಡೇಟಿಂದ ಈ ಡೇಟ್ವರೆಗೂ ನಾನು ಇರಲ್ಲ. ಯಾಕೆಂದರೆ 3 months ಮುಂಚೆ ಅವ್ರು ನಂಗೆ ಡೇಟ್ ಕೊಟ್ಟಿದ್ರು ತಮಿಳ್ ಸಿನಿಮಾದವ್ರು. ಸೊ ನಾನು ಈ ಡೇಟಿಂದ ಈ ಡೇಟ್ ಇರಲ್ಲ, ನೀವು ಏನೇ ಕತೆ ಬರಲಿ ಬಿಡಲಿ ಏನೇ ಇದ್ದರೂ ಈ ಡೇಟ್ ನನಗೆ ಬಿಟ್ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಆಯಿತು ಅಂತ ಅವರು ಒಪ್ಕೊಂಡಿದ್ರು. ನಾನು ಒಪ್ಕೊಂಡು ಮಾಡ್ತೀನಿ ಅಂದರೆ ಯಾವುದೇ ಆಗಿರ್ಬೋದು, ಅದು ನಾನು ಬಿಡೋದಿಲ್ಲ, ಮಾಡ್ತೀನಿ. ಯಾವುದೋ ದೊಡ್ಡ ಪ್ರೊಡಕ್ಷನ್ ಬಂತು, ಮೋರ್ ಪೇಮೆಂಟ್, ಮೋರ್ ಅಟ್ರಾಕ್ಟಿವ್, ನೋ ಯು ವಾಂಟ್ ಟು. ಇಲ್ಲ, ನಾನು ಮೊದಲು ನಿಮಗೆ ಮಾತು ಕೊಟ್ಟಿರೋದ್ರಿಂದ ನಾನು ಮಾಡೇ ಮಾಡ್ತೀನಿ.
ಹಾಗೇ ನಾನು ಇಷ್ಟು ವರ್ಷದ ಕೆರಿಯರ್ ಬೆಳೆಸ್ಕೊಂಡು ಬಂದಿದ್ದೀನಿ, ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ. ಸೊ ಐ ಆಮ್ ಹ್ಯಾಪಿ ಡೂಯಿಂಗ್ ದಟ್. ಅವಕಾಶಗಳು ತಪ್ಪೋಗುತ್ತೆ, ಇಲ್ಲ ಅಂತಲ್ಲ. ಈಗ ನೋಡಿ ಚಮಕ್ ಹೋಯಿತು, ಆ ಥರ ಹೋಗಿದೆ, ಇಲ್ಲ ಅಂತಲ್ಲ. ಸಾಕಷ್ಟು ಸಿನಿಮಾಗಳು. ನಮ್ಮ ಇವನು ಪಾಪ ಪ್ರಮೋದ್ ಮತ್ತು ಪೃಥ್ವಿ ಅಂಬರ್ ಇಬ್ಬರು ಸೇರೊಂದು ಸಿನಿಮಾ ಮಾಡಿದ್ರು. ಅದರಲ್ಲಿ ಒಂದು ತಾಯಿ ಪಾತ್ರಕ್ಕೆ ಅವನಿಗೆ ಬೇಕಾಗೇ ಇತ್ತು ಪಾಪ. ಒಂದಿನ ಮಾತ್ರ ಡೇಟ್ ಅಡ್ಜಸ್ಟ್ ಆಗಲಿಲ್ಲ. ಸೊ ಅದು ಬೇರೆ ಟ್ರಾವೆಲ್ ಬೇರೆ ಮಾಡಬೇಕು ಅಂತ, ಇಲ್ಲ ನಾನು ಆಗಲ್ಲ ಅಂತ ಹೇಳಬೇಕಾಯ್ತು. ಆ ಥರ ಬಿಟ್ಟಿದ್ದೀನಿ ಸಾಕಷ್ಟು ಸಿನಿಮಾಗಳು, ಇಲ್ಲ ಅಂತಲ್ಲ. ಬಟ್ ಕೆಲವರು ಹೇಳ್ತಾರೆ ಒಂದೇ ದಿನ 3-4 ಮಾಡಿದ್ದೀನಿ, 2 ಅವರ್ 2 ಅವರ್. ಸೊ ಆ ಥರ ಮಾಡಿದ್ದೀನಿ ನೀವು ಮಾಡಿದ್ರಿ? ನಾನು ಮಾಡಿದ್ದೀನಿ. ಯಾಕೆ ಅಂದರೆ ಮಾಡಬೇಕಾಗಿ ಬರುತ್ತೆ, ಅವಾಗ ನಾವು ಕೋಆಪ್ರೇಟ್ ಮಾಡಲೇಬೇಕಾಗತ್ತೆ. ಸೀರಿಯಲ್ ಮುಗಿಸ್ಕೊಂಡು ಬಂದು ಸಿನಿಮಾ ಮಾಡಿ ಮತ್ತೆ ಬೆಳಗಿನ ಜಾವ ಹೋಗಿ ಡಬ್ಬಿಂಗ್ ಮಾಡಿ ಮತ್ತೆ ಶೂಟಿಂಗ್ ಮಾಡಿ, ಈ ಥರ ಎಲ್ಲ ಮಾಡಿದ್ದೀನಿ ನಾನು. ನಿದ್ರೆಗೆಟ್ಟಿರೋ ದಿನಗಳಿದ್ದಾವೆ, ಬೇಕಾದಷ್ಟಿದೆ, ಖಂಡಿತ ಇದೆ. ಮಾಡಬೇಕಾಗಿ ಬರುತ್ತೆ. ಯಾಕೆಂದರೆ ಸೀರಿಯಲ್ಸ್ನ ಒಪ್ಕೊಂಡಾಗ ಅದು ಆನ್ ಇಯರ್ ಹೋಗ್ತಾ ಇರುತ್ತೆ, ನಾವು ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರು ಎಲ್ಲೇ ಶೂಟ್ ಮಾಡಲಿ, ಎಷ್ಟೊತ್ತೇ ಶೂಟ್ ಮಾಡಲಿ, ಟೈಮಿಂಗ್ಸ್ ಮಾತಾಡ್ಕೋಬೋದಾಗಲಿ, ನಾನಿವತ್ತು ಬರೋದಿಲ್ಲ ನಿಮ್ಮ ಶೂಟಿಂಗಿಗೆ ಅಂತ ಹೇಳೋಕ್ಕಾಗಲ್ಲ. ಆ ಸೀರಿಯಲ್ಸಿನ ಸಂಸ್ಕೃತಿ ಮೊದಲು ಹೇಗಿತ್ತು ಅಂದರೆ ಮೊದಲೇ ಡೇಟ್ ಕೊಟ್ಬಿಡ್ತಾಯಿದ್ರು. ಇವಾಗ ನಾವು ಪುಣ್ಯಕೋಟಿ ಎಲ್ಲ ಮಾಡುವಾಗ ಗಜ ಸಿನಿಮಾ ಆವಾಗಲೇ ಮಾಡಿದ್ದು ನಾನು. ನನಗೆ ಗಜ ಸಿನಿಮಾ ಮಾಡೋಕ್ಕೆ ತೊಂದರೆನೇ ಆಗಲಿಲ್ಲ. ಕರೆಕ್ಟ್ ಡೇಟ್ಸ್ ಕೊಡ್ತಾಯಿದ್ರು. ಈ ಡೇಟ್ಸ್ ನಾನು ಇಲ್ಲ ಅಂತ ಅವ್ರಿಗೆ ಹೇಳ್ತಿದ್ದೆ, ಆ ಡೇಟ್ಸ್ ಇಲ್ಲ ಅಂತ ಇವ್ರಿಗೆ ಹೇಳ್ತಾ ಇದ್ದೆ. ಹಾಗಾಯಿತು. ಈಗ ಸೀರಿಯಲ್ ಸಂಸ್ಕೃತಿ ಹೇಗಾಗಿದೆ ಅಂದರೆ ಅವ್ರಿಗೆ ಕತೆ ಬಂದ ಮೇಲೆ ಅವ್ರು ಶೆಡ್ಯೂಲ್ ಮಾಡಿ ಕೊಡಬೇಕು. ಅದುವರೆಗೂ ಆರ್ಟಿಸ್ಟ್ ಬೇರೆ ಒಪ್ಕೊಳ್ಳೇಬೇಕಲ್ಲ, ಇದೇ ನಮ್ಮ ಜೀವನ ಅಲ್ವಾ. ಹಾಗಾಗಿ ಕ್ಲಾಶಸ್ ಆಗುತ್ತೆ, ಇಲ್ಲ ಅಂತಲ್ಲ. ಆಗದೆ ಇರೋ ಹಾಗೆ ಆದಷ್ಟು ಮ್ಯಾನೇಜ್ ಮಾಡಬೇಕು, ಅದೇ ಕಲೆ. ಆ್ಯಕ್ಟ್ ಮಾಡ್ತೀವೋ ಬಿಡ್ತೀವೋ, ಈ ಸ್ಟ್ರಾಟಜಿ ಮಾಡ್ಕೊಂಡು ಓಡಾಡ್ತಾ ಇರಬೇಕು. ಈ ಮ್ಯಾನೇಜ್ ಮಾಡೋದು ಕಲೆ. ಹೌದು, ಮತ್ತೆ 100%. ಯಾರನ್ನು ಬಿಡೋಕ್ಕಾಗಲ್ವಲ್ಲ, ನಮ್ಗೆ ಎಲ್ಲವೂ ಬೇಕು. ಇದೇ ನಮ್ಮ ಏನಂತಾರೆ ಬ್ರೆಡ್ ಅಂಡ್ ಬಟರ್. ಹೋಗ್ಲಿ, ಇನ್ನೊಂದು ಮೊನೋಟನಿ ಅಂತ ಅನಿಸ್ಲಿಲ್ವ ನಿಮ್ಗೆ? ಈ ತಾಯಿ ಪಾತ್ರ ಕೆಲವರು ಅಂತಾರೆ ಐ ನೀಡ್ ಸಮ್ ಚಾಲೆಂಜಿಂಗ್ ರೋಲ್ಸ್ ಅಂತ. ಸೊ ಹೇಗೆ? ಇಲ್ಲ, ಸೀರಿಯಲ್ ಹೆಲ್ಪ್ ಮಾಡ್ತು ನಂಗೆ ಅದಕ್ಕೆ. ನಿಮಗೆ ಆ್ಯಕ್ಟಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ವ್ಯಕ್ತಿಯಾಗಿ ಅಂದರೆ ಸೀರಿಯಲ್ ಒಪ್ಕೋಬೇಕು. ಕಣ್ಣು ಮುಚ್ಕೊಂಡು ಸೀರಿಯಲ್ ಒಪ್ಕೋಬೇಕು. ನಮಗೆ ಬರೋ ಪಾತ್ರನ 100% ಅಲ್ಲಿ ಮಾಡಿಬಿಡ್ಬೇಕು. ನಿಮಗೆ ಸಿನಿಮಾ ಬೇಕು, ಸಿನಿಮಾದ ಒಂದು ಬಿಲ್ಡಪ್ ಇರುತ್ತೆ, ಒಂದು ಆ ಸ್ಪಾರ್ಕ್ ಇರುತ್ತೆ, ಒಂದು ಸಿಲ್ವರ್ ಸ್ಕ್ರೀನ್ ಸ್ಪಾರ್ಕ್ ಇರುತ್ತೆ, ದೊಡ್ಡ ಲೆವೆಲ್, ದೊಡ್ಡ ಲೆವೆಲ್ ಹಿಟ್ಟು, ಆ ಥರದ್ದೆಲ್ಲ. ಅದೆಲ್ಲ ಬೇಕು ಅಂದರೆ ಸಿನಿಮಾ ಒಪ್ಕೋಬೇಕು ನೀವು. ಆ ಸೆಲೆಬ್ರಿಟಿ ಇದು ಬೇಕು ಅಂದರೆ ಒಂದು ಸಿನಿಮಾನ ಒಪ್ಕೋಬೇಕು. ಎರಡನ್ನೂ ಮ್ಯಾನೇಜ್ ಮಾಡ್ಬೋದು, ಇಲ್ಲ ಅಂತಲ್ಲ. ಸಿನಿಮಾಲೂ ನಿಮ್ಗೆ ಆ್ಯಕ್ಟಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ನಿಮಗೆ ಟೈಮ್ ಸಿಕ್ಕತ್ತೆ, ಎಲ್ಲ ಆಗುತ್ತೆ. ನಿಮ್ಗೆ ಒಳ್ಳೆ ಸೀನ್ ಬರಬೇಕು ಅಷ್ಟೇ. ನಿಮ್ಮ ಪಾಲಿಗೆ ಅಥವಾ ನಿಮ್ಮ ಪಾತ್ರಕ್ಕೆ ಅವ್ರು ಒಳ್ಳೆ ಸೀನ್ ಬರೆದಿರಬೇಕು, ಅದನ್ನು ನೀವು ರೂಢಿಸ್ಕೋಬೇಕು. ಈಗ ಅಯೋಗ್ಯಲ್ಲಿ ಆ ಥರ ಸಾಕಷ್ಟು ಸೀನ್ಗಳು ನಂಗೆ ಸಿಕ್ಕಿದೆ. ಆಮೇಲೆ ಇದು ಏನು ನಡುವೆ ಅಂತರವಿರಲಿ ಅಂತ ರವೀನ್ ಅಂತ ಡೈರೆಕ್ಟ್ರು, ಅದರದ್ದು ಅಲ್ಲಿ ಸಿಕ್ಕಿದೆ. 9-2 ಆ್ಯಕ್ಟ್ ಮಾಡಿದ್ದೀನಿ, ಅದಕ್ಕೆ ಖುಷಿ ಸಿಕ್ಕಿದೆ. ಆ ಥರ ಸಿನಿಮಾಗಳಲ್ಲಿ ಬೇಕಾದಷ್ಟು ಪಾತ್ರ ಮಾಡಿರ್ತೀವಿ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ರಾಜ್ ಶೆಟ್ಟಿಗೆ ಅಮ್ಮ. ಅದರಲ್ಲಿ ಸಿನಿಮಾ ಟೈಮಲ್ಲಿ ನಾವು ಶೂಟಿಂಗ್ ಟೈಮಲ್ಲಿ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ಆನ್ ಸ್ಕ್ರೀನಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ, ಗೊತ್ತಾಗುತ್ತೆ ಆ ಕಾಮಿಡಿ ಇದು ಎಲ್ಲನೂ. ಆ ಥರ ನಮಗೆ ಖುಷಿ ಸಿಗುತ್ತೆ, ಇಲ್ಲ ಅಂತಲ್ಲ. ಬಟ್ ಎವ್ರಿ ಡೇ ನಿಮ್ಗೆ ಒಂದು ಏನೋ ಮಾಡಿದೆ ನಾನು ಅಂತ ನಿಮ್ಗೆ ಅನ್ನಿಸ್ಬೇಕು ಅಂದರೆ ಸೀರಿಯಲ್ಲೇ. ಅದಕ್ಕೆ ಆಗೆಲ್ಲ ಕಾನೂನು ಹೆಣ್ಮಕ್ಳು ನಾಚ್ಕೋಬೇಕು, ಗಂಡಸರು ಪೋಲಿ ಬೀಳ್ಬೇಕು. ಜಸ್ಟ್ 23 ವರ್ಷ ಅಷ್ಟೇ. ಅದು ಸುಮ್ಮನೆ ಒಂದು ಬ್ಲಿಂಕಲ್ಲಿ ಹೊಟ್ಟೋಗಿದೆ ನನಗೆ. ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ. ದಿಬ್ಬಣ ಅಂತ ನಾನೊಂದು ಸೀರಿಯಲ್ ಮಾಡಿದ್ದೀನಿ. ಸೇತುರಾಮ್ ಸರ್ ಬರೆದಿದ್ದಾರೆ, ರಮೇಶ್ ಇಂದ್ರ ಡೈರೆಕ್ಟ್ ಮಾಡಿದ್ದಾರೆ, ನಾಗರಾಜ್ ಅಂತ ಕ್ಯಾಮ್ರಾಮನ್ ಅದನ್ನು ಹ್ಯಾಂಡಲ್. ಅದು ನಿಮಗೆ ಇದರಲ್ಲಿ ಸಿಕ್ಕತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ, ದಿಬ್ಬಣ ಅಂತ ಹಾಕಿದ್ರೆ. ಒಂಥರ ಮತ್ತೊಂದ್ಸಲಿ ನಾವು ದಿಬ್ಬಣ ಮಾಡೋಣ ಅನ್ನೋ ಆಸೆ ಇದೆ ನನಗೆ. ಎಲ್ಲ ಸೇಮ್ ನಂಜುಂಡ, ದೀಪು, ನಾನು ಎಲ್ಲ, ಆಮೇಲೆ ಇವರು ಭಟ್ರು ಎಲ್ಲ ಸೇರ್ಕೊಂಡು ಮಾಡೋಣ ಹಾಗೆ ಅನ್ನೋ ಥರ. ಅಷ್ಟು ಒಳ್ಳೊಳ್ಳೆ ನೆನಪುಗಳು, ಅನುಭವಗಳನ್ನು ನಿಮಗೆ ಸೀರಿಯಲ್ ಕೊಡುತ್ತೆ. ಒಂದು ಬಿಕಾಸ್ ಆಫ್ ದ ಲಾಂಗ್ ಟರ್ಮ್ ಜರ್ನಿ, ವರ್ಷಗಟ್ಟಲೆ ನಾವು ಜರ್ನಿ ಮಾಡಿರ್ತೀವಲ್ಲ, ಹಾಗಾಗಿ ಕತ್ಕೊಡುತ್ತೆ. ಹಾಗೆ ನೀವು ಏನು ನೋಡಿದ್ರು ನಂಗೆ ಗೊತ್ತಿ ಸೀರಿಯಲ್ಲು, ನಾನು ಮಾಡಿದ್ದೀನಿ, ಇವ್ರು ನಂಗೆ ಗೊತ್ತು ಅನ್ನೋ ಥರ ಅನಿಸುತ್ತೆ. ಬಟ್ ಹೆಂಗೆ ಹೋಯ್ತು ಈ 23 ವರ್ಷ ಅಂದರೆ ನನ್ನ ಹತ್ರ ಉತ್ತರ ಇಲ್ಲ. ಬೆಲ್ ಬೆಲ್ ಹೊಡಿತಾಳೆ ಎದೆಯ ಒಳಗೆ ಘಲ್ 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 ಅಂತೈತೆ.